ಇವತ್ತು ನಾವು ಕರ್ನಾಟಕದ ಒಂದು ಅತಿ ಸುಂದರ ದಿವ್ಯತ್ವಪೂರ್ಣ ಸ್ಥಳಕ್ಕೆ ಹೋಗುತ್ತಿದ್ದೇವೆ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇದು ಕರ್ನಾಟಕದ ಅತ್ಯಂತ ಚಳಿಗಾಲದ ಹಿಲ್ ಸ್ಟೇಷನ್, ಮೈಸೂರಿನ ಹತ್ತಿರ ಇರುತ್ತದೆ ಮತ್ತು ಬಂಡೀಪುರ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿದೆ. ಈ ವಿಡಿಯೋದಲ್ಲಿ ನಮಗೆ ಏನು ಸಿಗುತ್ತದೆ, ಹೇಗೆ ಹೋಗಬೇಕು, ಯಾವಾಗ ಉತ್ತಮ ಸಮಯ ಅನ್ನೋದನ್ನ ಎಲ್ಲಕ್ಕಿಂತ ಕ್ರಿಸ್ಪ್ ಮಾಹಿತಿಯಾಗಿ ಕೊಡ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ದ್ವಾಪರದ ಕೃಷ್ಣನ ವೇಣುಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತಲೂ ಬಂದು ಸೇರುತ್ತಿದ್ದವಂತೆ. ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಡಲಿನಿಂದ ಸುಮಧುರ ಗಾನಸುದೆ ಹರಿಸುತ್ತಿದ್ದಾನೆ. ಪ್ರಕೃತಿ ದೇವತೆ ಅವನ ಸುತ್ತಲೂ ಅಮೋಘವಾಗಿ ನರ್ತಿಸುತ್ತಿದ್ದಾಳೆ. ಗೋಪಾಲಸ್ವಾಮಿ ವಿಗ್ರಹದ ಕಲ್ಲಿನ ಮೇಲೆ ವರ್ಷದ 365 ದಿನಗಳು ನೀರು ಜಿನುಗುತ್ತಿರುತ್ತದೆ. ಈ ಬೆಟ್ಟದಲ್ಲಿ ಸುಮಾರು 77 ತೀರ್ಥ ಸ್ಥಳಗಳಿವೆ. ಇವುಗಳಲ್ಲಿ ಕೆಲವನ್ನು ದೇವಸ್ಥಾನದ ಸುತ್ತಮುತ್ತ ನೋಡಬಹುದು. ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿ ಕಾಗೆಗಳು ಕಾಣಸಿಗುವುದಿಲ್ಲ. ಒಂದು ಐತಿಹ್ಯದ ಪ್ರಕಾರ ಕಾಗೆಗಳು ಇಲ್ಲಿರುವ ತೀರ್ಥ ಸ್ಥಳಗಳಲ್ಲಿ ಮಿಂದು ಹಂಸಗಳಾಗಿ ಹಾರಿ ಹೋದವು ಎನ್ನುತ್ತಾರೆ. ಮಾರ್ಗ: ಬೆಂಗಳೂರು ಮೈಸೂರು ಗುಂಡ್ಲುಪೇಟೆ, ಅಲ್ಲಿಂದ ಕೇವಲ ಕಿಲೋಮೀಟರ್. ಬಂಡೀಪುರದಿಂದ 10 ಕಿಲೋಮೀಟರ್. ಸಮಯ: ಬೆಳಿಗ್ಗೆ 7 ರಿಂದ ಸಂಜೆ 5. ಇದು ಅರಣ್ಯ ಇಲಾಖೆ ವಿಧಿಸಿರುವ ಸಮಯ. ಪ್ರವೇಶದ ಕಾರಿನಲ್ಲಾದರೆ 50 ರೂಪಾಯಿ, ಬೈಕಿನಲ್ಲಾದರೆ 25 ರೂಪಾಯಿಗಳು. ಬೆಂಗಳೂರಿನಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಸಹ ಬೆಟ್ಟಕ್ಕೆ ನೇರವಾಗಿ ಬಸ್ ಒಂದು ಸಂಚರಿಸುತ್ತದೆ. ಬೆಂಗಳೂರಿನಿಂದ 5 ಗಂಟೆಗಳ ಪ್ರಯಾಣದ ಅವಧಿಯಲ್ಲಿ